ನಮಸ್ಕಾರ. ಶನಿವಾರ ಬೆಳಗ್ಗೆ ಇಸ್ರೇಲ್ ಮತ್ತು ಅಮೆರಿಕ ಇರಾನ್ ಮೇಲೆ ಸೇನಾ ಕಾರ್ಯಾಚರಣೆಯನ್ನು ಆರಂಭಿಸಿವೆ. ಅದೇ ರೀತಿ ಪ್ರತೀಕಾರವಾಗಿ ಇರಾನ್ ಕೂಡ ಅಮೆರಿಕ ದೇಶದ ಸೇನಾ ನೆಲೆಗಳ ಮೇಲೆ ದಾಳಿಯನ್ನು ಆರಂಭಿಸಿದೆ. ಇದರಿಂದಾಗಿ ಮಧ್ಯಪ್ರಾಚ್ಯದಲ್ಲಿ ಈಗ ಯುದ್ಧದ ಕಾರ್ಮೋಡ ಕವಿದಿದೆ. ಅಷ್ಟೇ ಅಲ್ಲ, ಅಮೆರಿಕ ಮತ್ತು ಇಸ್ರೇಲ್ ನಡೆಸಿದಂತ ಕ್ಷಿಪಣಿ ದಾಳಿಯಲ್ಲಿ ಇರಾನ್ನಲ್ಲಿ ಹಲವು ಜನರ ಸಾವು ನೋವಾಗಿದೆ. ಶಾಲಾ ಕಟ್ಟಡದ ಮೇಲೆ ಕ್ಷಿಪಣಿಯೊಂದು ಬಿದ್ದ ಪರಿಣಾಮ 85ಕ್ಕೂ ಹೆಚ್ಚು ಮಕ್ಕಳು ಸಾವನ್ನಪ್ಪಿದ್ದಾರೆ ಅಂತ ಇರಾನ್ ಕೂಡ ಹೇಳಿಕೊಂಡಿದೆ. ಅಷ್ಟೇ ಅಲ್ಲ, ಅಮೆರಿಕ ಮತ್ತು ಇಸ್ರೇಲ್ ದಾಳಿಗೆ ತಾನು ಪ್ರತೀಕಾರ ಮಾಡಿರುವುದಾಗಿ, ಅದೇ ರೀತಿ ವಿವಿಧ ದೇಶಗಳಲ್ಲಿ ಮಧ್ಯಪ್ರಾಚ್ಯದ ವಿವಿಧ ದೇಶಗಳಲ್ಲಿ ಇರತಕ್ಕಂತ ಅಮೆರಿಕದ ಸೇನಾ ನೆಲೆಗಳ ಮೇಲೆ ಪ್ರತೀಕಾರದ ದಾಳಿ ನಡೆಸಿರುವುದಾಗಿ ಹೇಳಿದೆ. ಹಾಗಾದ್ರೆ ಏಕಾಏಕಿ ಇಸ್ರೇಲ್ ಮತ್ತು ಅಮೆರಿಕ ಇರಾನ್ ಮೇಲೆ ಮುಗಿಬಿದ್ದಿದ್ದಾದ್ರು ಯಾಕೆ? ಇರಾನ್ನ ಧಾರ್ಮಿಕ ಮುಖಂಡ ಅಲಿ ಖಮೇನಿ ಅಡಗಿಕೊಂಡಿದ್ದಾದ್ರು ಎಲ್ಲಿ? ಅಥವಾ ಇಸ್ರೇಲ್ ಮತ್ತು ಅಮೆರಿಕ ದಾಳಿಗೆ ಮೃತಪಟ್ರ? ನೋಡಿ, ಇಸ್ರೇಲ್ ಮತ್ತು ಅಮೆರಿಕ ಇರಾನ್ ಮೇಲೆ ದಾಳಿ ಮಾಡುವುದಕ್ಕೆ ಪ್ರಮುಖವಾಗಿ 2ರಿಂದ 3 ಕಾರಣಗಳಿವೆ. ಪ್ರಮುಖ ವಿಷಯ ಏನಪ್ಪಾ ಅಂದ್ರೆ, ಅಮೆರಿಕ ಏನ್ ಆರೋಪ ಮಾಡ್ತಿದ್ದಪ್ಪ ಅಂದ್ರೆ, ಇರಾನ್ ಅಣ್ವಸ್ತ್ರಗಳನ್ನು ತಯಾರಿಸುತ್ತಿದೆ, ಅತಿ ಹೆಚ್ಚು ಯುರೇನಿಯಂ ಅನ್ನು ಕೂಡ ಉತ್ಪಾದಿಸುತ್ತದೆ ಮತ್ತು ತಯಾರಿಸುತ್ತದೆ. ಈ ಅಣ್ವಸ್ತ್ರಗಳು ನಮಗೆ ಬೆದರಿಕೆಯಾಗಿವೆ ಅಂತ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಆವಾಗ ಹೇಳ್ತಾ ಇದ್ರು. ಅಷ್ಟೇ ಅಲ್ಲ, ಅಮೆರಿಕವನ್ನು ಗುರಿಯಾಗಿಸಿಕೊಂಡೇ ಇರಾನ್ ಅಣ್ವಸ್ತ್ರ ತಯಾರಿ ಮಾಡುವುದಕ್ಕೆ ಅಣ್ವಸ್ತ್ರಗಳನ್ನು ಅಭಿವೃದ್ಧಿಪಡಿಸುತ್ತದೆ ಅಂತ ಆರೋಪಿಸುತ್ತಿದ್ರು. ಈ ಒಂದು ಪ್ರಕ್ರಿಯೆಯನ್ನು ಇರಾನ್ ನಿಲ್ಲಿಸಬೇಕು, ಇಲ್ಲದಿದ್ರೆ ತಮ್ಮ ಮೇಲೆ ದಾಳಿ ಮಾಡುವುದಾಗಿ ಟ್ರಂಪ್ ಪದೇ ಪದೇ ಬೆದರಿಕೆ ಹಾಕ್ತಿದ್ರು ಕೂಡ ಇರಾನ್ ಕೂಡ ಯಾವುದೇ ಕಾರಣಕ್ಕೂ ಬಗ್ಗಿರಲಿಲ್ಲ. ಅಷ್ಟೇ ಅಲ್ಲ, ಇರಾನ್ ಜೊತೆಗಿನ ಪರಮಾಣು ಒಪ್ಪಂದ ಕೂಡ ಇತ್ತೀಚಿನ ದಿನಗಳಲ್ಲಿ ನಡೆದಿತ್ತು. ಆ ಒಪ್ಪಂದ ಕೂಡ ವಿಫಲವಾಗಿತ್ತು. ಅದೇ ರೀತಿ ಇರಾನ್ ಇನ್ಮುಂದೆ ಅಣ್ವಸ್ತ್ರ ತಯಾರಿಸುವುದನ್ನು, ಅಣ್ವಸ್ತ್ರ ಅಭಿವೃದ್ಧಿಪಡಿಸುವುದನ್ನು ನಿಲ್ಲಿಸಬೇಕಂತ ಇಸ್ರೇಲ್ ಹಾಗೂ ಅಮೆರಿಕಗಳು ಕೂಡ ಒತ್ತಾಯಿಸುತ್ತಿದ್ರು ಕೂಡ ಇರಾನ್ನಲ್ಲಿ ಅಂತ ಚಟುವಟಿಕೆಗಳು ನಡೆಯುತ್ತಿದ್ದವು ಅಂತ ಕೂಡ ಹೇಳಲಾಗ್ತದೆ. ಹೀಗಾಗಿ ಇಸ್ರೇಲ್ ಮತ್ತು ಅಮೆರಿಕ ಒಗ್ಗೂಡಿ ಜಂಟಿ ಕಾರ್ಯಾಚರಣೆಯನ್ನು ಆರಂಭಿಸಿ ಇರಾನ್ ಮೇಲೆ ದಾಳಿ ಮಾಡಿವೆ. ಅಷ್ಟೇ ಅಲ್ಲ, ಇನ್ನೊಂದು ಪ್ರಮುಖ ಕಾರಣ ಏನಪ್ಪಾ ಅಂದ್ರೆ, ಇರಾನ್ ಉಗ್ರರಿಗೆ ಬೆಂಬಲ ಕೊಡುತ್ತಿದೆ ಅಂತ ಇಸ್ರೇಲ್ ಕೂಡ ಆರೋಪಿಸುತ್ತಿದೆ. ಅಂದ್ರೆ ಹಿಜ್ಬುಲ್ಲಾ ಹಾಗೂ ಹೌತಿ ಬಂಡುಕೋರರಿಗೆ ಇರಾನ್ ಸಪೋರ್ಟ್ ಮಾಡ್ತಿದೆ, ಪ್ರೋತ್ಸಾಹ ಕೊಡ್ತಿದೆ. ಅದು ನಮ್ಮ ದೇಶಕ್ಕೆ ಮಾರಕವಾಗಿದೆ. ಅಮೆರಿಕ ಮತ್ತು ಇರಾನ್ ನಡುವೆ ಇರತಕ್ಕಂತ ಈ ಬಿಕ್ಕಟ್ಟು ಇದೆಯಲ್ಲ, ನಿನ್ನೆ ಮೊನ್ನೆದಲ್ಲ, ಸುಮಾರು 5 ದಶಕಗಳಿಂದ ಇಂಥದ್ದೊಂದು ಬಿಕ್ಕಟ್ಟು ನಡೀತಿದೆ. ಇರಾನ್ ಅಮೆರಿಕದ ಮಾತು ಮೀರಿ ಅಮೆರಿಕದ ಆದೇಶವನ್ನು ಧಿಕ್ಕರಿಸಿ ಪರಮಾಣು ಅಸ್ತ್ರವನ್ನು ತಯಾರಿಸುವುದಕ್ಕೆ ಮುಂದಾಗ್ತಿದೆ. ಇದರಿಂದಾಗಿ ಈ 2 ದೇಶಗಳ ನಡುವೆ ಬಿಕ್ಕಟ್ಟು ಉಂಟಾಗಿದೆ. ಇರಾನ್ ಒಂದು ವೇಳೆ ಅಣ್ವಸ್ತ್ರವನ್ನು ತಯಾರಿಸಿದ್ರೆ, ಅಭಿವೃದ್ಧಿಪಡಿಸಿದ್ರೆ ಇಸ್ರೇಲ್ ತನ್ನ ಅಸ್ತಿತ್ವಕ್ಕೆ ಧಕ್ಕೆ ಅಂತ ಕೂಡ ಭಾವಿಸಿದೆ. ಇದರಿಂದಾಗಿ ಈ 2 ದೇಶಗಳು ಇರಾನ್ ಅಣ್ವಸ್ತ್ರ ಅಭಿವೃದ್ಧಿಪಡಿಸುವುದಕ್ಕೆ ಬಿಡ್ತಿಲ್ಲ. ಆದ್ರೆ ಇರಾನ್ ಮಾತ್ರ ಅಣ್ವಸ್ತ್ರವನ್ನು ಅಭಿವೃದ್ಧಿಪಡಿಸಿದ್ರೆ, ಅಣ್ವಸ್ತ್ರ ಶಸ್ತ್ರಾಸ್ತ್ರಗಳನ್ನು ತನ್ನ ಬಳಿ ಇದ್ರೆ ಯಾವ ದೇಶಗಳು ಕೂಡ ನನ್ನನ್ನು ಮುಟ್ಟಲಾರವು ಅಂತ ಭಾವಿಸಿದ್ದರಿಂದ ಅಣ್ವಸ್ತ್ರ ಅಭಿವೃದ್ಧಿಗೆ, ಅಣ್ವಸ್ತ್ರ ತಯಾರಿಕೆಗೆ ಮುಂದಾಗಿತ್ತು. ಇಂಥದ್ದೊಂದು ಕೆಲಸಕ್ಕೆ ಅಮೆರಿಕ ಪದೇ ಪದೇ ಕೂಡ ಇರಾನ್ ಮೇಲೆ ಒಂದು ಅಡ್ಡಿಪಡಿಸುವ ಪ್ರಯತ್ನ ಮಾಡಿತ್ತು ಮತ್ತು ಅದರ ಜೊತೆಗೆ ಪರಮಾಣು ಒಪ್ಪಂದವನ್ನು ಇರಾನ್ ಮಾಡಿಕೊಳ್ಬೇಕು ಅಂತ ಒತ್ತಾಯಿಸುತ್ತಲೇ ಇತ್ತು. ಅಂದ್ರೆ ಅಮೆರಿಕ ಏನ್ ಹೇಳುತ್ತೆ ಅಂತ ಒಂದು ಒಪ್ಪಂದಕ್ಕೆ ಇರಾನ್ ಬದ್ಧರಾಗಿರ್ಬೇಕು. ಯಾಕಂದ್ರೆ ಬರಾಕ್ ಒಬಾಮಾ ಅವರು ಅಧ್ಯಕ್ಷರಾಗಿದ್ದಾಗ ಇರಾನ್ ಮತ್ತು ಅಮೆರಿಕ ಒಪ್ಪಂದ ಮಾಡಿಕೊಂಡಿದ್ದು. ಮೊದಲೇ ಬಾರಿಗೆ ಅಧಿಕಾರಕ್ಕೆ ಬರುತ್ತಿದ್ದಂತೆ ಒಬಾಮಾ ಮತ್ತು ಇರಾನ್ ಮಾಡಿಕೊಂಡಿದ್ದಂತ ಪರಮಾಣು ಒಪ್ಪಂದವನ್ನು ರದ್ದುಗೊಳಿಸಿದ್ರು. ಬಳಿಕ ಟ್ರಂಪ್ ಅವರು ನಮ್ಮ ಜೊತೆ ಒಪ್ಪಂದ ಮಾಡಿಕೊಳ್ಳಿ, ಅಂದ್ರೆ ಪುನಃ ಒಪ್ಪಂದ ಮಾಡಿಕೊಳ್ಳಿ ಅಂತ ಒತ್ತಡ ಹೇರ್ತಿದ್ರು ಕೂಡ ಇರಾನ್ ಯಾವುದಕ್ಕೆ ಬಗ್ಲಿಲ್ಲ. ಅದೇ ರೀತಿ ಅಮೆರಿಕ ಹೇಳಿದಂತ ಒಪ್ಪಂದಕ್ಕೆ ಇರಾನ್ ಸಿದ್ಧವಿರಲಿಲ್ಲ. ಇದರಿಂದಾಗಿ ಅಮೆರಿಕ ಇಸ್ರೇಲ್ ಕೂಡ ಒಗ್ಗೂಡಿ ದಾಳಿಯನ್ನು ನಡೆಸಿವೆ. ಈ ದಾಳಿಯಲ್ಲಿ ಹಲವು ಜನರು, ಮಕ್ಕಳು ಕೂಡ ಮೃತಪಟ್ಟಿದ್ದಾರೆ ಅಂತ ಇರಾನ್ ಹೇಳಿದೆ. ದೇಶದ ಧಾರ್ಮಿಕ ನಾಯಕರಾಗಿರ್ತಕ್ಕಂಥ ಅಲಿ ಖಮೇನಿ ಅವರ ಮನೆ ಮೇಲೆ ದಾಳಿ ನಡೆದಿದೆ. ಈ ಒಂದು ದಾಳಿಯಲ್ಲಿ ಅವರ ಸೊಸೆ ಮತ್ತು ಅಳಿಯ ಮೃತಪಟ್ಟಿದ್ದಾರೆ ಅಂತ ವರದಿಗಳು ಕೂಡ ಹೇಳ್ತಿವೆ. ಖಮೇನಿ ಮೃತಪಟ್ಟಿದ್ದಾರೆ ಅಂತ ಇಸ್ರೇಲ್ ಹೇಳ್ತಿದೆ. ಆದ್ರೆ ಇರಾನ್ ಮಾತ್ರ ಇದನ್ನು ತಳ್ಳಿ ಹಾಕಿದೆ. ಖಮೇನಿಯವರು ಜೀವಂತವಾಗಿದ್ದಾರೆ, ಭೂಗತರಾಗಿದ್ದಾರೆ, ಜೀವಂತವಾಗಿದ್ದಾರೆ ಮತ್ತು ಬಂಕರ್ ಸೇರಿದ್ದಾರೆ ಅಂತ ಕೆಲವು ವರದಿಗಳು ಕೂಡ ಹೇಳ್ತಿವೆ. ಒಟ್ಟಾರೆಯಾಗಿ ಮಧ್ಯಪ್ರಾಚ್ಯದಲ್ಲಿ ಉಂಟಾಗಿರ್ತಕ್ಕಂಥ ಯುದ್ಧದ ಕಾರ್ಮೋಡ
ಜಾಗತಿಕವಾಗಿ ಆರ್ಥಿಕ ಮಾರುಕಟ್ಟೆಯನ್ನು ಕೂಡ ತಲ್ಲಣಗೊಳಿಸುವಂತೆ ಮಾಡಿದೆ. ಅಮೆರಿಕ ಮತ್ತು ಇಸ್ರೇಲ್ ದಾಳಿಗೆ ಪ್ರತೀಕಾರವಾಗಿ ಇರಾನ್ ಕೂಡ ಮಧ್ಯಪ್ರಾಚ್ಯದ ದೇಶಗಳಲ್ಲಿ ಇರತಕ್ಕಂಥ ಬಹ್ರೇನ್ ಆಗಿರ್ಬೋದು, ಸೌದಿ ಅರೇಬಿಯಾ ಆಗಿರ್ಬೋದು, ಮತ್ತಿತರ ದೇಶಗಳಲ್ಲಿ ಇರತಕ್ಕಂಥ ಅಮೆರಿಕದ ಸೇನಾ ನೆಲೆಗಳ ಮೇಲೆ ದಾಳಿ ನಡೆಸಿದೆ. ಹೀಗಾಗಿ ಒಟ್ಟಾರೆಯಾಗಿ ಈ 14 ದೇಶಗಳಲ್ಲಿ ಈಗ ಯುದ್ಧದ ಕಾರ್ಮೋಡ ಆವರಿಸಿದೆ ಅಂತ ಹೇಳ್ಬೋದು. ಅದೇ ರೀತಿ ಭಾರತೀಯರು ಕೂಡ ವಿವಿಧ ದೇಶಗಳಲ್ಲಿ ಸಿಲುಕಿಕೊಂಡಿದ್ದರಿಂದ ಅವರನ್ನು ಪುನಃ ಸುರಕ್ಷಿತವಾಗಿ ಕರೆತರುವುದಕ್ಕೆ ಭಾರತ ಕೂಡ ಎಲ್ಲ ಪ್ರಯತ್ನ ಮಾಡ್ತಿದೆ. ಅದೇ ರೀತಿ ಇತ್ತೀಚೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಇಸ್ರೇಲ್ಗೆ ಭೇಟಿ ಕೊಟ್ಟಿದ್ದು, ಇಸ್ರೇಲ್ ಭೇಟಿ ಬಳಿಕ ಈ ಯುದ್ಧ ಆರಂಭವಾಗಿದೆ. ಒಟ್ಟಾರೆಯಾಗಿ ಅಮೆರಿಕ ಹೇಳಿದಂತೆ ಇರಾನ್ ಅಣ್ವಸ್ತ್ರ ತಯಾರಿಕೆಯನ್ನು ನಿಲ್ಲಿಸುತ್ತಿಲ್ಲ. ಅದೇ ರೀತಿ ಹೌತಿ ಉಗ್ರರು, ಅದೇ ರೀತಿ ಹಿಜ್ಬುಲ್ಲಾ ಉಗ್ರರಿಗೆ ಇರಾನ್ ಪ್ರೋತ್ಸಾಹಿಸುತ್ತದೆ, ಬೆಂಬಲಿಸುತ್ತದೆ, ತಮ್ಮ ಮೇಲೆ ದಾಳಿ ಮಾಡುವುದಕ್ಕೆ ಅವರನ್ನು ಪ್ರೋತ್ಸಾಹಿಸುತ್ತದೆ ಅಂತ ಇಸ್ರೇಲ್ ಆರೋಪಿಸುತ್ತದೆ. ಅದೇ ರೀತಿ ಇರಾನ್ ಯಾವುದೇ ಕಾರಣಕ್ಕೂ ಪರಮಾಣು ಅಸ್ತ್ರಗಳನ್ನು ಹೊಂದಬಾರದು ಅಂತ ಅಮೆರಿಕ ಇಸ್ರೇಲ್ ಬಯಸುತ್ತಿರುವುದರಿಂದ ಈ ದಾಳಿ ನಡೆದಿದೆ. ವೀಕ್ಷಕರು, ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ.